ಓಂ ಮಾತ್ರೇ ನಮಃ. ಇವಾಗ ಸೂರ್ಯ ಏನಾಗ್ತಾನೆ ಕರ್ಕಾಟಕ ರಾಶಿಯಲ್ಲಿ ಬರ್ತಾನೆ. ಸೊ ಕರ್ಕಾಟಕ ರಾಶಿಗೆ ಸೂರ್ಯ ಬಂದರೆ ಆ್ಯಕ್ಚುಲಿ ಕರ್ಕಾಟಕ ರಾಶಿ ಏನಿದೆ ತುಂಬ ಎಮೋಷ್ನಲ್ ಆಯಿತಾ. ಮತ್ತು ಅನಾರೋಗ್ಯ ಜಾಸ್ತಿ ಆಗುತ್ತವೆ. ತುಂಬ ಜನ ಡೆತ್ ಲೈಕ್ ಸಿಚುವೇಶನ್ ನೋಡ್ತಾರೆ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಈ ಥರ ಎಲ್ಲ ಇರುತ್ತೆ. ಈಗ ಏನು ಸೂರ್ಯ ಕರ್ಕಾಟಕ ರಾಶಿ ಬಂದಮೇಲೆ ಶನಿ ಬೇರೆ ಸೂರ್ಯ 8ನೇ ಮನೆಯಲ್ಲಿ ಬರೋದ್ರಿಂದ ತುಂಬ ಜನ ಏಜ್ ಆದವರು, ಅದರಲ್ಲೂ ಹೆಚ್ಚಾಗಿ ಏಜ್ ಆದವರು, ನರ್ವ್ಸ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಇರೋರು, ಆಲ್ರೆಡಿ ರಾಹು ಬೇರೆ ಉತ್ತರ ಭಾದ್ರಪದದಲ್ಲಿದ್ದಾನೆ. ಸೊ ಅಲ್ಲಿ ಮರ್ಕ್ಯುರಿ ಡೆಬಿಲೇಷನ್ನು. ಸೊ ನರ್ವ್ಸ್ ರಿಲೇಟೆಡ್ ಆಗಿದ್ದವರು ತುಂಬ ನೋವನ್ನು ಅನುಭವಿಸ್ತಾರೆ ಕೂಡ. ನರ್ವ್ಸ್ ರಿಲೇಟೆಡ್ ಆಗಿ ಈಗ ಏನೋ ರೈಸ್ ಆದಂಗೆ ನೋವೆಲ್ಲ ಆಗುತ್ತೆ. ಮತ್ತು ಮೇನ್ಲಿ ಎಮೋಷನಲ್ ಆಯಿತಾ, ಎಮೋಷ್ನಲ್ ತೊಂದರೆಗಳಾಗ್ತವೆ. ಈಗ ಬರೋ ಹುಣ್ಣಿಮೆಗೆ ಗೋಧಿಯನ್ನು ಕೊಡಿ ದೇವಸ್ಥಾನಕ್ಕೆ, ದೇವಿ ದೇವಸ್ಥಾನಕ್ಕೆ ಗೋಧಿಯನ್ನು ಕೊಡೋದ್ರಿಂದ, ಶಿವನ ದೇವಸ್ಥಾನಕ್ಕೂ ಗೋಧಿ ಕೊಡೋದ್ರಿಂದ, ಗುರು ದೇವಸ್ಥಾನಕ್ಕೂ ಕೊಡ್ಬೋದು ಆಯಿತಾ. ಅದರಿಂದ ಒಳ್ಳೆಯದಾಗುತ್ತೆ. ಸರಿ.